ನಮಸ್ಕಾರ ವೀಕ್ಷಕರೇ, ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ನಮ್ಮ ಅತಿಥಿ ಅಪರೂಪದವರು. ದೂರದ ಅಮೆರಿಕಾದಲ್ಲಿ ಕೈತುಂಬ ಬರೋ ಸಂಬಳನ ಬಿಟ್ಟು ಇವತ್ತು ಯಾವ ಕ್ಷೇತ್ರ ಭಾಳ ನಶಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವೋ ಆ ಕ್ಷೇತ್ರದಲ್ಲೇ ತಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ವಾಪಸ್ ಹಳ್ಳಿಗೆ ಬಂದಿರೋರು. ತಾವು ಮಾತ್ರ ಅಲ್ಲದೆ ತಮ್ಮ ಜೊತೆ ಇರೋ ರೈತರು ಕೂಡ ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂಥೇಳಿ ಹೊಸ ಒಂದು ಕ್ರಾಂತಿಯನ್ನು ಮಂಡ್ಯದ ಒಂದು ಪುಟ್ಟ ಹಳ್ಳಿಯಲ್ಲಿ ಆರಂಭ ಮಾಡಿರೋರು. ಹೀಗಾಗಿಯೇ ನಾನು ಹೇಳಿದೆ ಇವರು ಅಪರೂಪದ ಅತಿಥಿ ಅಂತೇಳಿ. ಬನ್ನಿ ಅವ್ರ ಜೊತೆ ನಮ್ಮ ಮಾತುಕತೆ ಆರಂಭಿಸೋಣ. ಮಧುಚಂದನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮೂರು ಯಾವುದು? ಯಾಕೆ ಅಮೇರಿಕಾ ಬಿಟ್ಟು ಬಂದ್ರಿ ನೀವು? ನಮ್ಮೂರು ಸೂನಗಳ್ಳಿ, ಮಂಡ್ಯ ಡಿಸ್ಟಿಕ್. ನಾವು ಅಮೇರಿಕಾ ಯಾಕೆ ಬಿಟ್ಟು ಬಂದೆ ಅಂದರೆ ಏನೋ ಒಂದು ಸೆಳ್ತಾ. ಮೊದಲಿಂದ ಅಗ್ರಿಕಲ್ಚರ್ ಮಾಡಬೇಕಂತ ಭಾರಿ ಆಸೆ ಇತ್ತು, ಪ್ಯಾಷನ್ನು. ಆಮೇಲೆ ನಮ್ಮೂರಲ್ಲಿ ಏನಾರು ಮಾಡಬೇಕು ಅಂತ ತುಂಬ ಮೊದಲಿಂದ ಆಸೆ ಇತ್ತು. ಎಲ್ಲರೂ ರಿಟೈರ್ ಆದಮೇಲೆ ಊರಿಗೆ ಕಡೆ ಬರ್ತಾರೆ. ನಾವು ಸ್ವಲ್ಪ ವಯಸ್ಸು ಇದ್ದಂಗೆ ಬರೋಣ, ಸ್ವಲ್ಪ ಎಂಜಾಯ್ ಮಾಡೋಣ, ಈ ನೇಚರು ಇದು ಅಂದ್ಕೊಂಡು ವಾಪಸ್ ಬಂದ್ವಿ. ನೀವು ಓದಿದ್ದೇನು, ನೀವು ಕೆಲಸ ಮಾಡ್ತಾ ಇದ್ದಿದ್ದೇನು? ನಾನು ಓದಿರೋದು BE ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಇಷ್ಟು ದಿನ ಸಾಫ್ಟ್ವೇರಲ್ಲೇ ಕೆಲಸ ಮಾಡಿದೆ. ಈಗ ಅಗ್ರಿಕಲ್ಚರಿಸ್ಟ್ ಆಗಿದ್ದೀನಿ. ಅಮೆರಿಕಾದಲ್ಲಿ ಎಲ್ಲಿದ್ರಿ? ಯಾವ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರಿ? ಯಾವ ಹುದ್ದೆಯಲ್ಲಿದ್ದಿರಿ? ಅಮೇರಿಕಾದಲ್ಲಿ ಕ್ಯಾಲಿಫೋರ್ನಿಯಲ್ಲಿದ್ದೆ. ನಮ್ಮದೇ ಕಂಪ್ನಿ ಇದೆ, ವೆರಿಫೈಯರ್ ಕಾರ್ಪೊರೇಷನ್ ಅಂತ. ನಾನು CTO ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಿಮಗೆ ಕೈ ತುಂಬ ಸಂಬಳ ಬರ್ತಿತ್ತು? ಹೌದು. ಮತ್ತು ಯಾಕೆ ಈ ಕೃಷಿಗೆ ವಾಪಸ್ ಬರಬೇಕು ಅಂತ ಅನ್ನಿಸ್ತು ನಿಮಗೆ? ಯಾಕೆಂದರೆ ಇವತ್ತು ಕೃಷಿ ಅನ್ನೋದು ಎಲ್ಲರಿಂದ ದೂರ, ಯಾರಿಗೂ ಬೇಡವಾದಂಥ ಒಂದು ಕ್ಷೇತ್ರ ಆಗ್ತಾಯಿದೆ. ಆ ಕ್ಷೇತ್ರದಲ್ಲಿರೋ ನಮ್ಮ ರೈತರು ಇವತ್ತು ನಮ್ಮ ಬದುಕು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ವಾಪಸ್ ಬಂದಿದ್ದೀರಿ. ನಾನು ಕೃಷಿ ಮಾಡ್ತೀನಿ, ಅದನ್ನು ಎಂಜಾಯ್ ಮಾಡಬೇಕು ಈ ವಯಸ್ಸಲ್ಲಿ ಅಂತಿದ್ದೀರಿ. ಅದೆಲ್ಲ ಸಾಧ್ಯ ಇದೆ ಎಂಬುದು? ಡೆಫಿನೆಟ್ಲಿ. ನಾನು ಬಂದು ಆಲ್ಮೋಸ್ಟ್ ಒಂದು ಕಾಲು ವರ್ಷ ಆಯಿತು. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಎಂಜಾಯ್ ಮಾಡ್ತಾಯಿದ್ದೀವಿ. ಇದು ಹ್ಯಾಪಿನೆಸ್, ದುಡ್ಡೇ ಹ್ಯಾಪಿನೆಸ್ ಅಲ್ಲ. ಕೆಲಸ ಇದರಲ್ಲಿ ಏನೋ ಒಂಥರ ಆನಂದ ಇದೆ. ಜನರು ಅದನ್ನು ಅನುಭವಿಸ್ಬೇಕು, ಆವಾಗಲೇ ಅರ್ಥ ಆಗೋದು. ನಾನು ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಜನರಿಗೆ ಅರ್ಥ ಆಗೋಲ್ಲ. ಅವ್ರು ಅದೊಂದು ಆನಂದಿಸ್ಬೇಕು, ಅದು ಬಂದು ಮಾಡಬೇಕು, ಅವ್ರಿಗೆ ಗೊತ್ತಾಗತ್ತೆ ನಾವೇನು ಅಂತ. ಎಲ್ಲ ಪೇರೆಂಟ್ಸ್ಗೂ ಒಂದು ಆಸೆ ಇರುತ್ತೆ ಮಧು, ನಮ್ಮ ಮಗ ಫಾರಿನ್ನಲ್ಲಿರಬೇಕು, ಕೈ ತುಂಬ ಸಂಬಳ ತೆಗಿಬೇಕು, ನನ್ನ ಸೊಸೆ ಮಕ್ಕಳು ವಿಮಾನದಲ್ಲಿ ಹಾರಾಟ ನಡೆಸಬೇಕು, ನಾವು ಒಂದು ಸರಿ ಹೋಗಿ ನೋಡ್ಕೊಂಬರ್ಬೇಕು ಅಂತ. ನೀವು ವಾಪಸ್ ಹಳ್ಳಿಗೆ ಬರ್ತೀನಿ ಅಂದಾಗ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಯಾವ ಥರ ಇತ್ತು? ಅದು ರಾಂಗ್ ನೋಷನ್. ಎಲ್ಲ ಪೇರೆಂಟ್ಸ್ಗೂ ಮಕ್ಕಳು ಅಮೇರಿಕಲ್ಲಿ ಇರಬೇಕು ಅಂತ ಏನು ಅನಿಸಲ್ಲ. ಎಲ್ಲ ಪೇರೆಂಟ್ಸ್ಗೂ ಮಕ್ಕಳು ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಎಲ್ಲರೂ ಏನು ಅಂದ್ಕೊಂಡು ಅಮೇರಿಕಾದಲ್ಲೇ ಸಂತೋಷ ಅಂತ ತಿಳ್ಕೊಂಡಿದ್ದಾರೆ. ಸೊ ಆ ಥರ ಅಲ್ಲ. ಎಲ್ಲ ಪೇರೆಂಟ್ಸ್ಗೂ ಆ್ಯಕ್ಚುಲಿ ಬೇಕಾಗಿರೋ ಮಕ್ಕಳು ಸಂತೋಷವಾಗಿರಬೇಕು ಅಂತ. ಸೊ ನಮಗಿದು ಅಗ್ರಿಕಲ್ಚರ್ ಖುಷಿ ಕೊಡುತ್ತೆ. ನಮ್ಮ ತಂದೆ ತಾಯಿಗೇನು ಅನಿಸ್ಲಿಲ್ಲ, ಅವ್ರಿಗೂ ಖುಷಿ ಆಯಿತು. ನನ್ನ ಮಗ ಬರ್ತಾಯಿದ್ದಾನೆ ವಾಪಸ್ಸು, ಇಲ್ಲಿ ಇದು ಮಾಡ್ತಾಯಿದ್ದಾನೆ ಅಂತ ಅವ್ರಿಗೂ ಖುಷಿ ಆಯಿತು, ಸಂತೋಷವಾಗಿ ಒಪ್ಕೊಂಡ್ರು. ಸಿಟಿಲಿರೋ ಜನರಿಗೆ ಒಂಥರ ಹಳ್ಳಿಗಳ ಬಗ್ಗೆ ಒಂದು ರೊಮ್ಯಾಂಟಿಕ್ ಭ್ರಮೆ ಇರುತ್ತೆ. ಹಿಂದೆ ಒಂದು ಹಾಡು ಕೇಳಿದ್ವಲ್ಲ, ಆಲೆ ಆಡುತ್ತಾವೆ, ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಗುತ್ತಾವೆ. ಬಟ್ ಹಳ್ಳಿಗಳ ಪರಿಸ್ಥಿತಿ ಆ ಥರ ಇಲ್ಲ ಮಧು. ನಿಮಗೆ ಆ ಥರದ್ದು ಏನಾರ ಭ್ರಮೆ ಇತ್ತಾ ವಾಪಸ್ ಬರುವಾಗ? ನನಗೆ ಭ್ರಮೆ ಇರಲಿಲ್ಲ. ನನಗೆ ಹೆಂಗಿದೆ ಅಂತ ಗೊತ್ತು. ನೀವು ಹೇಳ್ದಂಗೆ ರೊಮ್ಯಾಂಟಿಕ್ ಭ್ರಮೆ ಅಂತ ಇದೆ ಅಂತ ಅಂದ್ಕೊಂಡಿದ್ದಾರೆ ಸಿಟಿಯವರು. ಬಟ್ ಇದು ನೀವು ಸ್ಟಾರ್ಟ್ ಮಾಡಿ, ಸ್ಟಾರ್ಟಿಂಗಲ್ಲಿ ನಿಮ್ಗೆ ಕಷ್ಟ ಬರುತ್ತೆ. ಬಟ್ ಅದೇ ಒಂದು ನಿಮ್ಮ ಸ್ಟಾರ್ಟ್ ಮಾಡ್ಕೊಂಡು ಇನ್ವಾಲ್ವ್ ಆದರೆ ಅದು ರೊಮ್ಯಾಂಟಿಕ್ಕಾಗೇ ಇರುತ್ತೆ. ಸೀರಿಯಸ್ಲಿ ಇಟ್ ಇಸ್ ತುಂಬ ಎಂಜಾಯ್ ಮಾಡ್ತಾರೆ. ಅಗ್ರಿಕಲ್ಚರ್ ಇದೆಯಲ್ಲ, ಡೆಫಿನೆಟ್ಲಿ ಪೀಪಲ್ ವಿಲ್ ಎಂಜಾಯ್ ಇಫ್ ದೇ ಸ್ಟಾರ್ಟ್. ನೀವೀಗ ಬಂದು ಮಂಡ್ಯದ ಪುಟ್ಟ ಹಳ್ಳಿಯಲ್ಲಿ ಒಂದು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ವಿ. ಏನಿದು ಸಾವಯವ ಕೃಷಿ ಅಂದರೆ? ಇವತ್ತು ಒಂಥರ ಪ್ಯಾಷನ್ ಆಗಿಬಿಟ್ಟಿದೆ ಮದು. ಎಲ್ಲ ಕಡೆ ನಾಯಿ ಕೊಡೆಗಳ ಥರ ಸಾವಯವ ಕೃಷಿ ಅಂಗಡಿ, ಈ ಥರದ್ದೆಲ್ಲ ಸಾವಯವ ಪದಾರ್ಥಗಳು ನಮ್ಮಲ್ಲಿ ಮಾತ್ರ, ಈ ಥರದ್ದೆಲ್ಲ ಮಳಿಗೆಗಳು ನಾಯಿ ಕೊಡೆ ಥರ ತಲೆ ಎತ್ಬಿಟ್ಟಿದೆ. ಜನ ಒಂದು ರೀತಿ ಅದನ್ನು ವ್ಯಾಮೋಹಕ್ಕೊಳಗಾಗ್ತಾಯಿದ್ದಾರೆ. ಆದರೆ ಅದಕ್ಕೆ ಸರ್ಟಿಫೈ ಮಾಡೋರು ಯಾರು? ಇದೇ ಸಾವಯವ ಕೃಷಿಯಿಂದ ಬಂದಿರೋ ಉತ್ಪನ್ನ ಅಂತ ಹೇಳೋಕ್ಕೆ ಯಾರೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ನಂಬ್ತಾ ಇದ್ದೀವಿ ಅನ್ನೋ ಪರಿಸ್ಥಿತಿ ಇದೆ. ಸಾವಯವ ಕೃಷಿ ಅಂದ್ರೇನು? ಅದನ್ನು ಗುರುತಿಸೋದು ಹೇಗೆ? ಆ ಉತ್ಪನ್ನಗಳನ್ನ ಇವೇ ಸಾವಯವ ಉತ್ಪನ್ನಗಳು ಅಂತ ನಾವು ಕಂಡ್ಕೊಳ್ಳೋದು ಹೇಗೆ? ಸಾವಯವ ಕೃಷಿ ಅಂತೀವಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಸರ್ಟಿಫಿಕೇಷನ್ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ಕಾಳುಗಳು ತೊಗೊಳ್ಳಿ. ಕಾಳುಗಳು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರೋ ಕಾಳುಗಳು ನೀವು ಬೇಯಿಸಿದ್ರೆ ಅರ್ಧ ಟೈಮಲ್ಲಿ ಬೇಯುತ್ತೆ. ನಿಮಗೆ ಗೊತ್ತಾಗುತ್ತೆ. ನೀವು ಆ ಪದಾರ್ಥ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಒಂದು 2-3 ಮಂತ್ಸಲ್ಲಿ ನಿಮಗೆ ಅದ್ರ ಫೀಲಿಂಗ್ ಗೊತ್ತಾಗುತ್ತೆ. ವಿಲ್ ಬಿಕಮ್ ಮೋರ್ ಹೆಲ್ತಿಯರ್. ನಿಮ್ಮ ಆರೋಗ್ಯ ಇದಾಗುತ್ತೆ. ನೀವೇ ಮೇಕೌಟ್ ಮಾಡ್ಬೋದು. ನಿಮ್ಗೇನು ಸರ್ಟಿಫಿಕೇಷನ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಗೊತ್ತಾಗುತ್ತೆ ರಿಯಲ್ ಪ್ರಾಡಕ್ಟ್ ವರ್ಸಸ್ ಫೇಕ್ ಪ್ರಾಡಕ್ಟ್. ಆ ಬಿತ್ತನೆಯಿಂದ ಉತ್ಪನ್ನದವರೆಗೆ ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳಿ. ಸಾವಯವದ ಉತ್ಪನ್ನ ಬೆಳೆಯೋ ರೀತಿ ಹೇಗೆ, ಅದರ ಪದ್ಧತಿ ಹೇಗೆ, ನೀವು ಅಳವಡಿಸ್ಕೊಂಡಿರೋ ಕ್ರಮಗಳೇನು?
ಝೀರೋ ಬಡ್ಜೆಟ್ ಫಾರ್ಮಿಂಗ್ ಅಂತ ಸುಭಾಷ್ ಪಾಳೇಕರ್ ಅವ್ರದ್ದು ಫಾರ್ಮಿಂಗ್ ಮೆಥಡಾಲಜಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇಲ್ಲಿ ರೈತರು ಬೀಜದಿಂದ ಹಿಡಿದು ನೇಟಿವ್ ಬೀಜನ ಸ್ಥಳೀಯ ತಳಿಯನ್ನು ಬೀಜನ ತೊಗೊಂಡು ಬೀಜಾಮೃತ ಅಂತ ಮಾಡ್ತಾರೆ. ಬೀಜಾಮೃತ ಅಂತ ಮಾಡಿ ಆಮೇಲೆ ಅದು ಜೀವಾಮೃತ ಮಾಡಿ ಅದೊಂದು ದೊಡ್ಡ ಪ್ರೊಸೀಜರ್. ಅದ್ರ ಪ್ರಕಾರ ಬೆಳೀತಾರೆ. ಆ ಪ್ರಕಾರ ಬೆಳೆದಿರೋ ಇದು ಕೃಷಿಗೆ ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಂತ. ಯಾವುದೇ ರಾಸಾಯನಿಕ ಉತ್ಪನ್ನಗಳಾಗಲಿ ಔಷಧಿಗಳಾಗಲಿ ಬಳಕೆ ಇಲ್ಲ ಅದರಲ್ಲಿ ಏನು ಬಳಕೆ ಇಲ್ಲ. ಇಟ್ಸ್ ಕಾಲ್ಡ್ ಝೀರೋ ಬಡ್ಜೆಟ್ ಫಾರ್ಮಿಂಗ್ ಅಂತ. ಇದರಲ್ಲಿ ಏನು ಅಂದರೆ ರೈತ ಬೆಳೆಯೋದಕ್ಕೆ ಏನು ಕೊಂಡಬಾರ್ದು ಹೊರಗಡೆ. ಫರ್ಟಿಲೈಸರ್ ಆಗಲಿ, ಯೂರಿಯಾ, ಉಪ್ಪಾಗಲಿ, ಪೆಸ್ಟಿಸೈಡ್ ಆಗಲಿ ಹೊರಗಡೆಯಿಂದ ಈವನ್ ಬೀಜ ಕೂಡ ಕೊಂಡಂಗಿಲ್ಲ. ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡ್ಕೋಬೇಕು. ನಮ್ಮಲ್ಲಿ ಇದರಲ್ಲಿ ನಾವು ಏನು ಆಗೋಗಿದೆ ಇತ್ತೀಚೆಗೆ. ಆದರೆ ಉತ್ಪನ್ನ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂತ. ದೊಡ್ಡ ಪ್ರಮಾಣದ ಬರೋದು ಕಾಡಲ್ಲಿ ಯಾರು ಉಪ್ಪು ಹಾಕ್ತಾರೆ, ಕಾಡಲ್ಲಿ ಯಾರು ಪೆಸ್ಟಿಸೈಡ್ ಹಾಕ್ತಾರೆ, ಕಾಡೆಲ್ಲ ಚೆನ್ನಾಗಿ ಬೆಳೆದಿಲ್ವಾ? ಇದೆಲ್ಲ ನಮ್ಮ ಜನಕ್ಕೆ ತಲೆಗೆ ತುಂಬಿರೋದು. ಪೆಸ್ಟಿಸೈಡ್ ಹಾಕಿದ್ರೆ ಬೆಳೆಯೋದು, ಯೂರಿಯಾ ಹಾಕಿದ್ರೆ ಬೆಳೆಯೋದು ನನ್ನ ಜನ ತುಂಬಿರೋದು. ನಾವು ಆ್ಯಕ್ಚುಲಿ ಸಾವಯವ ಕೃಷಿ ಮಾಡೋ ಪದ್ಧತಿಲಿ ನಮ್ಮ ರವಿಕುಮಾರ್ ಅಂತ ಪಾಂಡಪುರದವ್ರು ಬೆಳೆದಿದ್ದಾರೆ ಕಬ್ಬು ಒಂದೊಂದು ಕಬ್ಬು 14 ಅಡಿ, ಒಂದೊಂದು ಇಷ್ಟು ದಪ್ಪ ಸೈಜ್ ಇದೆ ಕಬ್ಬು. ಎಷ್ಟು ಚೆನ್ನಾಗಿ ಇದೆ ಅಂದರೆ ಅಮೇಝಿಂಗ್. ಅದು ನೋಡ್ದೇ ಗೊತ್ತಾಗೋದು. ನಿಮ್ಮಲ್ಲಿ ಸ್ಟಾರ್ಟಿಂಗು ಹೋಗಿ ನೀವು ಈ ಥರದನ್ನು ಮಾಡಬೇಕು, ಸಾವಯವ ಕೃಷಿಯಿಂದ ಬದುಕು ಚೆನ್ನಾಗಿರುತ್ತೆ, ಲಾಭವೂ ಸಿಗುತ್ತೆ ಮತ್ತು ರೈತರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಮಂಡ್ಯದಂಥ ಊರಲ್ಲಿ ಯಾವ ರೀತಿ ರಿಯಾಕ್ಷನ್ಸ್ ಇತ್ತು? ನಮ್ಮ ಮಂಡ್ಯದಲ್ಲಿ ಏನು ಹೇಳಬೇಕು ಅಂದರೆ ಜನ ಹೊಸದು ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಈ ಥರ ಮಾಡಬೇಕು, ಈ ಥರ ಇದು ಬಂದಾಗ ಪ್ರೋತ್ಸಾಹ ಕೊಟ್ಟರು. ಸ್ಟಾರ್ಟಿಂಗ್ ಸ್ವಲ್ಪ ಕೆಲವರು ಇದಾಯಿತು. ನಾನು ಬೇಸಿಕಲಿ ಫ್ರಮ್ ಮಂಡ್ಯ, ನಾನು ಮಂಡ್ಯದವನು. ನಾನು ನೋಡಿರೋ ಥರ ಅಲ್ಲಿ ರೈತರಿಗೆ ಏನು ಅಂದರೆ 365 ದಿವಸ ನೀರು ನಿಂತಿರಬೇಕು, ಗೊಬ್ಬರ ಹಾಕ್ಬೇಕಲ್ಲ, ಬೂದಿ ಹಾಕ್ಬೇಕಲ್ಲ, ಔಷಧಿ ಹೊಡಿಬೇಕಲ್ಲ, ಇದರೇನು ಬರೋದಿಲ್ಲ ಅನ್ನೋ ಭಾವನೆ ತಲೆಗೆ ತುಂಬ್ಕೊಬಿಟ್ಟಿದ್ದಾರೆ. ಅದರಿಂದನೇ ಇವತ್ತು ಇಡೀ ಮಂಡ್ಯದ ನೀರಾವರಿ ಕ್ಷೇತ್ರ ಸವಳು ಪ್ರದೇಶ ಆಗ್ತಾಯಿದೆ. ಒಂದು ಕಾಲದಲ್ಲಿ ಅಲ್ಲಿನ ಕಬ್ಬಿಗೆ 11.5ರಷ್ಟು ಶುಗರ್ ಈಲ್ಡ್ ಬಂದಿರೋ ರೆಕಾರ್ಡ್ ಇತ್ತು. ಇವತ್ತದು 7-8ಗೆ ಬಂದ್ಬಿಟ್ಟಿದೆ. ಅವರ ಮನಸ್ಸನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆಯಾ? ಬದಲಾಯಿಸ್ಬೋದು. ಅವ್ರಿಗೆ ರಿಸಲ್ಟ್ ತೋರಿಸ್ಬೇಕು. ನೋಡಿ, ಯಾವುದೇ ಮನುಷ್ಯ ಆಗಲಿ ಇಮಿಡಿಯೇಟಾಗಿ ನಂಬಲ್ಲ. ಯಾಕಂದ್ರೆ ನಂತರ ಅಥವಾ ನಮ್ಮ ಥರ ಎಷ್ಟೊಂದು ಜನ ಬಂದು ತಲೆ ಕೈ ಹಾಕಿ ಹೋಗಿದ್ದಾರೆ. ಬಟ್ ಯಾರೂ ರಿಸಲ್ಟ್ ಅವ್ರಿಗೂ ಕೇಳಿ ಸಾಕಾಗಿದೆ. ಸಿಟಿಯಿಂದ ಬರ್ತಾರೆ, ಏನೋ ಹೇಳ್ತಾರೆ, ಮಾತು ಕೇಳ್ಕೊಂಡು ಸುಮ್ಮನಿರೋಣ ಅನ್ನೋರೇ ಅದು ಅವ್ರಿಗೂ ಮನ್ಸಿಗೆ ಬಂದುಬಿಟ್ಟಿದೆ. ಅಲ್ಲೇ ಇದ್ದು ಅವ್ರಿಗೆ ರಿಸಲ್ಟ್ ತೋರಿಸಿದ್ರೆ ಡೆಫಿನೆಟಾಗಿ ನಂಬ್ತಾರೆ. ಆಮೇಲೆ ಅದು ನಿಮ್ಮ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.